ಸತ್ವ, ರಜಸ್ಸು, ತಮಸ್ಸು. ಈ ಮೂರರ ಮಿಶ್ರಣವನ್ನು ಮಾಡಿದಾಗ ತಯಾರಾದದ್ದೇ ಬ್ರಹ್ಮಾಂಡ. ಪರಮಾತ್ಮ ಈ ಬ್ರಹ್ಮಾಂಡದ ಸೃಷ್ಟಿ ಮಾಡಬೇಕಾದರೆ ಇನ್ನೊಬ್ಬರ ಸಹಾಯ ತಗೊಳ್ಳಲ್ವಂತೆ ಪರಮಾತ್ಮ. ಆ ಬೀಜ ಏನು ಕವಲು ಒಡೆಯುತ್ತೆ, ಆ ಕವಲು ಒಡೆದು ವೃಕ್ಷಗಳು ಏನಾಗತ್ತೆ, ಅದು ಉದ್ಬೀಜ. ಮನುಷ್ಯರ ಸೃಷ್ಟಿಯೇ ಜರಾಯುಜ, ಅಂದರೆ ಗರ್ಭದಿಂದ ಬರೋರು ನಾವು ಅರುಣೋದಯಕ್ಕೆ ಎದ್ದಿರಬೇಕು. ಅರುಣೋದಯ ಯಾವಾಗ? ಸೂರ್ಯೋದಯದ ಪೂರ್ವದ 96 ನಿಮಿಷ. ನೀವು ಎಷ್ಟು ದೃಷ್ಟಿಕೋನದಿಂದ ನೋಡ್ತೀರೋ ಅಷ್ಟು ಕ್ರಮದಲ್ಲಿ ಭಾಗವತ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಅದರಲ್ಲಿ ಒಂದು ಭಾಗವತ ಸರ್ಗ ಸೃಷ್ಟಿ ಕ್ರಮದಿಂದ ಹೊರಟಿದೆ. ಇದೇ ಭಾಗವತ ವಿಸರ್ಗ ಸೃಷ್ಟಿ ಕ್ರಮದಿಂದ ಹೊರಟಿದೆ. ಏನು ಹಾಗಂದರೆ, ಸರ್ಗ ಸೃಷ್ಟಿ ಅಂತಂದರೆ ಬ್ರಹ್ಮಾಂಡದ ಮೇಲ್ಭಾಗದ ಸೃಷ್ಟಿ. ಈಗ ತೆಂಗಿನಕಾಯಿ ಇದೆ, ಅದರ ಮೇಲೆ ಏನಿರುತ್ತೆ ಮೊದಲಿಗೆ? ಆ ಗುಂಜು. ಆ ಗುಂಜು ಅಂತ ಏನಂತೇವೆ, ನಾರು. ಆ ನಾರಿನ ಭಾಗ ಮೇಲಿದೆ, ಒಳಗಡೆ ಇರೋದು ಯಾವುದು? ತೆಂಗಿನಕಾಯಿ ಅಲ್ವಾ? ಅದರಂತೆ ತೆಂಗಿನಕಾಯಿ ಏನು? ಬ್ರಹ್ಮಾಂಡ. ಬ್ರಹ್ಮಾಂಡದ ಮೇಲೇನಿದೆ? ಒಂದಿಷ್ಟು ಗುಂಜಿದೆ. ಹೇಗೋ ಅದರಂತೆ 9 ಲೇಯರ್ಸ್ ಇದೆ, ಆವರಣಗಳು ಇದೆ. ಆ 9 ಆವರಣಗಳೇ ಅವ್ಯಾಕೃತ ಆಕಾಶ ಅಂತ ಕರೆದದ್ದು. ಆ ಅವ್ಯಾಕೃತ ಆಕಾಶದಲ್ಲಿ ಏನಿದೆ? 3 ತತ್ವಗಳು ಅಡಗಿದೆ: ಸತ್ವ, ರಜಸ್ಸು, ತಮಸ್ಸು. ಈ ಮೂರರ ಮಿಶ್ರಣವನ್ನು ಮಾಡಿದಾಗ ತಯಾರಾದದ್ದೇ ಬ್ರಹ್ಮಾಂಡ. ಸುಲಭವಾಗಿ ಹೇಳಬೇಕಾ? ನೀವು ಸಾಂಬಾರು ಪುಡಿ ಮಾಡಬೇಕಾದ್ರೆ ಏನೇನು ಹಾಕ್ತೀರಿ? ಒಂದಿಷ್ಟು ಧನಿಯಾ, ಒಂದಿಷ್ಟು ಚಕ್ಕೆ, ಒಂದಿಷ್ಟು ಮೆಣಸಿನಕಾಯಿ, ಎಲ್ಲ ಮೂರು ಎಲ್ಲ ಪದಾರ್ಥಗಳಿಟ್ಟು ಅದೆಲ್ಲ ಸೇರಿಸಿದ್ರೆ ಏನಾಯಿತು? ಸಾಂಬಾರು ಪುಡಿ ಆಯಿತು ಅಲ್ವಾ? ಅದರಂತೆ ನಾವು ಮಾಡೋ ಸಾಂಬಾರು ಪುಡಿ ಏನಾಗುತ್ತೆ? 16 ವರ್ಷದಿಂದ ಮಾಡಿರ್ತೇವೆ. ಈ ಸತಿ ಯಾಕೋ ಸ್ವಲ್ಪ ಖಾರ ಆಗೋಯ್ತು ರೀ, ಅದೇನಾಯ್ತೋಪ್ಪ ನನ್ನ ಕೈಯಿಂದ, ಅದು ಯಾಕೆ ಮೆಣಸಿನ್ಕಾಯಿ ಜಾಸ್ತಿ ಬಿತ್ತು, ಹಿಂಗಂತ ಇರ್ತೇವೆ. ಆದರೆ ಪರಮಾತ್ಮ ಅನಾದಿ ಕಾಲದಿಂದ ಅನಾದಿ ಕಾಲದ ತನಕ ತಾನು ಜಗತ್ ಸೃಷ್ಟಿಯನ್ನು ಮಾಡಬೇಕಾದರೆ ಏಕ ಪ್ರಕಾರವಾಗಿ ಮಾಡ್ತಾನಂತೆ. ಈ ಪದಾರ್ಥ ಜಾಸ್ತಿ ಆಯಿತು ಅನ್ನೋ ಪ್ರಸಂಗವೇ ಇಲ್ವಂತೆ ನೋಡಿ. ಚ ಅರ್ಥೇಶು ಅಭಿಘ್ನ ಸ್ವರಾಟ್. ಇದೇ ಭಾಗವತ ತಿಳಿಸ್ತಾ ಇದೆ. ಪರಮಾತ್ಮ ಈ ಬ್ರಹ್ಮಾಂಡದ ಸೃಷ್ಟಿ ಮಾಡಬೇಕಾದರೆ ಇನ್ನೊಬ್ಬರ ಸಹಾಯ ತಗೊಳ್ಳಲ್ವಂತೆ. ಪರಮಾತ್ಮ ಸ್ವಕೀಯನಾಗಿ ಮಾಡ್ತಾನಂತೆ. ಅದಕ್ಕೆ ಸ್ವರಾಟ್. ಜನ್ಮ ಆದ್ಯಸ್ಯ ಯತಃ. ಯತಃ ಯಾರಿಂದ ಜನ್ಮ ಜಗತ್ತಿನ ಸೃಷ್ಟಿಯಾಯಿತೋ ಆ ಜಗತ್ತಿನ ಸೃಷ್ಟಿ ಮಾಡಬೇಕಾದ್ರೆ ಸ್ವರಾಟ್ ತಾನೇ ಮಾಡ್ತಾನೆ, ಹೊರತಾಗಿ ಇನ್ನೊಬ್ಬರ ಸಹಾಯ ತಗೊಳ್ಳಲ್ವಂತೆ ಪರಮಾತ್ಮ. ಆದ್ದರಿಂದ ಅವ ಪರಂ, ಅವನು ಸರ್ವೋತ್ತಮ. ಯಾಕೆ ಹರಿಸರ್ವೋತ್ತಮ ಅಂತ ನಾವು ಅಂತೇವೆ ಅಂತಂದರೆ ಇನ್ನೊಬ್ಬರ ಸಹಾಯ ಪರಮಾತ್ಮನಿಗೆ ಬೇಡ ನೋಡಿ. ಇಷ್ಟ ಅಂಶವನ್ನು ತಿಳಿಸುವುದು ನಾನು ಈ ತತ್ಕ್ರಮದಿಂದ. ಆದರೆ ನಾವೇನು ಇವತ್ತಿನ ದಿವಸ ಜಗತ್ತು ಹ್ಯಾಕೆ ಸೃಷ್ಟಿ ಆಯಿತು ಅಂತಂದರೆ ವಿಜ್ಞಾನವಾದ ನಮಗೇನು ತಿಳಿಸುತ್ತೆ? 2 ಮಾಲಿಕ್ಯೂಲ್ಸ್ ಸೇರಿತು ಅಂತಂದರೆ ಜಗತ್ತು ನಿರ್ಮಾಣ ಆಯಿತು ಅಂತಂದರೆ ನಾವು ಅದೇ ಹೇಳ್ತಿರೋದು. ಸತ್ವರಜಸ್ತಮೋ ಗುಣಗಳು, ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್ ಅಂತ ಏನಿದೆ, ಅವುಗಳು ಮಿಶ್ರಣ ಆಯಿತು ಅಂತಂದರೆ ಅದು ಜಗತ್ತು ಅಂತ ಸೈನ್ಸ್ ಹೇಳಿದ್ರೆ ನಾವು ಅದೇ ಹೇಳ್ತಿರೋದು. ಸತ್ವರಜಸ್ತಮೋ ಗುಣಗಳು ಅದರ ಮಿಶ್ರಣದಿಂದ ಜಗತ್ತಾಯಿತು ಅಂತ. ಹಾಗಾದರೆ ಆ 3 ಪದಾರ್ಥದಿಂದ ಜಗತ್ತಾಯಿತು ಅಂತಂದರೆ ನಿಮ್ಮ ದೇವರ ವ್ಯಾಪಾರ ಏನು ಅಂತಂದರೆ ಅದಕ್ಕೆ ತಿಳಿಸಿದ್ರು. ಆ 3 ಕೂಡ ಏನು? ಜಡ ಪದಾರ್ಥ. ಸತ್ವ, ರಜಸ್ಸು, ತಮಸ್ಸು. ಆ 3 ಪ್ರತ್ಯೇಕವಾಗಿದೆ. ಆ 3 ಸೇರಿಸಬೇಕಾದರೆ ಒಂದು ಜೀವ ಚೇತನ ಇರಬೇಕು. ಈಗ ಮನೇಲಿ ನೀವು ಮೊಸರು ಮಾಡಬೇಕು ಅಂತಂದರೆ ಒಂದು ಬಟ್ಲಲ್ಲಿ ಮಜ್ಜಿಗೆ ಇದೆ, ಒಂದು ಬಟ್ಲಲ್ಲಿ ಹಾಲಿದೆ. ಎರಡೂ ಅಲ್ಲೇ ಇದ್ದರೆ ನಾಳೆ ಬೆಳಗ್ಗೆ ಹೇಳೋಷ್ಟೊತ್ತು ಮೊಸರಾಗಿರುತ್ತಾ? ಮೊಸರಾಗಿರೋಲ್ಲ. ಮೊಸರಾಗಬೇಕು ಅಂತಂದರೆ ಅಲ್ಲೇನು ವ್ಯಾಪಾರ ನಡೆದಿರಬೇಕು? ಒಂದು ಜೀವ ಆ ಹಾಲನ್ನು ಮಜ್ಜಿಗೆಯನ್ನು ಎರಡನ್ನು ಸೇರಿಸಬೇಕು. ಸೇರಿಸಿದಾಗ ನಿರ್ಮಾಣ ಯಾವ
ನಿರ್ಮಾಣ ಆದದ್ದು ಮೊಸರು. ಒಂದು ಮೊಸರಾಗಬೇಕಾದ್ರೇ ಒಂದು ಜೀವ ಇರಬೇಕು ಅಂತಂದರೆ, ಇಡೀ ಬ್ರಹ್ಮಾಂಡ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೊಂದು ಅಭೂತಪೂರ್ವವಾದ ಒಂದು ಶಕ್ತಿ ಇರಬೇಕೋ ಬೇಡವೋ? ಆ ಶಕ್ತಿನೇ ಸಾಕ್ಷಾತ್ತಾಗಿ ಪರಮಾತ್ಮ. ಯಥೋವ ಇಮಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ಬ್ರಹ್ಮ. ಅವನು ಬ್ರಹ್ಮ ಶಬ್ದವಾಚ್ಯನಾದವನು. ಹಾಗಾದರೆ ಬ್ರಹ್ಮ ಅಂತ ನಮ್ಮ ತಲೆಗೆ ಬಂದರೆ ಯಾರು ಸೃಷ್ಟಿಯಾದಿ ವ್ಯಾಪಾರವನ್ನು ನಡೆಸ್ತಾ ಇದ್ದಾನೋ ಅವನು ಬ್ರಹ್ಮ ಶಬ್ದವಾಚ್ಯನಾದ ಪರಮಾತ್ಮ. ಇಷ್ಟು ಜ್ಞಾನ ಬರಬೇಕು ನಮಗೆ. ಇವೆಲ್ಲ ಗಹನ ರಹಸ್ಯವಾದ ತತ್ವ ವಿಷಯ ಇದು. ಬ್ರಹ್ಮಸೂತ್ರದಲ್ಲಿ ಬರ್ತಕ್ಕಂತಹ ಮಾತಿದು. ಬ್ರಹ್ಮಸೂತ್ರ ಅಂದರೆ ಸೂತ್ರ. ಅದು ಸೂತ್ರ ಅಂದರೆ ಏನು? ಫಾರ್ಮುಲಾ ಅಷ್ಟು ಸುಲಭ ಹೊಡಿಲಿಕ್ಕಾಗೋಲ್ಲ, ಹೌದೋ ಇಲ್ಲ? ಆ ಫಾರ್ಮುಲಾಗೆ ಡಿರೈವೇಷನ್ನೇ ಯಾವುದು? ಭಾಗವತ ಗ್ರಂಥ ನಮಗೆ ತಿಳಿಸ್ಕೊಟ್ಟು ಎಲ್ಲ ಡಿರೈವ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಗೈಡ್ ಅಂತ ಇರೋದು ಯಾವುದು? ಶ್ರೀಮದ್ ಭಾಗವತ ಅಂತ ತಿಳಿಸಿದ್ದಾರೆ. ಹೀಗೆ ಈ ಜಗತ್ತಿನ ಸೃಷ್ಟಿಯನ್ನು ಬ್ರಹ್ಮದೇವರು ತಾವೇನು ಬ್ರಹ್ಮದೇವರ ದ್ವಾರ ಪರಮಾತ್ಮ ತಾನೇನು ಮಾಡಿಸಿದ್ದಾನೆ. ಮಾಡಿಸಿದಾಗ ಬ್ರಹ್ಮದೇವರು ಮೊದಲಿಗೆ ತಾವು 4 ಪ್ರಕಾರವಾದ ಸೃಷ್ಟಿಯನ್ನು ತಾವು ನಡೆಸಿದ್ದಾರೆ. ಆ ಸೃಷ್ಟಿಯಲ್ಲೇ ಮೊದಲಿಗೆ ಅಂಡಜ, ಸ್ವೇದಜ, ಜರಾಯುಜ, ಈ ಕ್ರಮದಲ್ಲಿ ಅಂಡಜ ಅಂತಂದರೆ ಮೊಟ್ಟೆಯಿಂದ ಒಡ್ಕೊಂಡು ಬರುವುದು, ಸ್ವೇದಜ ಅಂದರೆ ಬೆವರಿನಿಂದ ಹುಟ್ಟುವ ಹೇನು ಮೊದಲಾದಂತಹ ಜೀವಗಣಗಳು, ಜರಾಯುಜ ಅಂದರೆ ತಾಯಿಯ ಗರ್ಭದಿಂದ ಬರ್ತಕ್ಕಂಥವರು, ಉದ್ಬೀಜ ಅಂತಂದರೆ ಭೂಮಿಯಲ್ಲಿ ನಾವು ಬೀಜ ಬಿತ್ತನೆಯನ್ನು ಮಾಡಿದಾಗ ಆ ಬೀಜ ಏನು ಕವಲು ಒಡೆಯುತ್ತೆ, ಆ ಕವಲು ಒಡೆದು ವೃಕ್ಷಗಳು ಏನಾಗತ್ತೆ ಅದು ಉದ್ಬೀಜ. ಒಂದು ವೃಕ್ಷಾದಿಗಳ ಒಂದು ಸೃಷ್ಟಿ. ಜೀವರ ಮನುಷ್ಯರ ಸೃಷ್ಟಿಯೇ ಜರಾಯುಜ ಅಂದರೆ ಗರ್ಭದಿಂದ ಬರೋರು ನಾವು. ಅಂಡಜ ಅಂದರೆ ಮೊಟ್ಟೆಯಿಂದ ಬರ್ತಕ್ಕಂಥದ್ದು ಕೆಲವೊಂದು ಜೀವಗಣ. ಸ್ವೇದಜ ಬೆವರಿನಿಂದ ಬರೋದು ಹೇನು ಮೊದಲಾದಂತಹ ಕ್ರಿಮಿಕೀಟಗಳು. ಹೀಗೆ 4 ಪ್ರಕಾರವಾದ ಸೃಷ್ಟಿಯನ್ನು ಬ್ರಹ್ಮದೇವರು ಮೊದಲಿಗೆ ತಾವು ಮಾಡಿದ್ರು ಅನ್ನೋ ವಿಷಯವನ್ನೇ ಮೈತ್ರೇಯರು ವಿದುರರಿಗೆ ತಾವು ಉಪದೇಶವನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮದೇವರು ತಾವು ಮೊದಲಿಗೆ ಕಾಲದ ಸೃಷ್ಟಿಯನ್ನು ಮಾಡೋದು. ಏನು ಕಾಲದ ಸೃಷ್ಟಿ ಅಂತಂದರೆ, ನಾವು ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅನ್ನೋ ವಿಧಿ ನಿಷೇಧ. ವಿಧಿ ಅಂದರೆ ಕಂಡೀಷನ್, ನಿಷೇಧ ಅಂತಂದರೆ ಮಾಡಬಾರದು ಅಂತರ್ಥ. ಇದಕ್ಕೆಲ್ಲ ಮಾನದಂಡ ಏನು ಅಂತಂದರೆ ಬ್ರಹ್ಮದೇವರು ತಾವು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಯಾವ ಕಾಲ, ಒಂದು ದಿವಸದಲ್ಲಿ ಎಷ್ಟು ಕಾಲ ಬರುತ್ತೆ? ಅರುಣೋದಯ ಕಾಲ, ಸೂರ್ಯೋದಯ ಕಾಲ, ಅಪರಾಹ್ನ, ಇನ್ನು ಸಾಯಂಕಾಲ, ರಾತ್ರಿ, ಮಧ್ಯರಾತ್ರಿ, ಎಷ್ಟು ಕಾಲ ಇದೆ. ಯಾವ ಸಮಯದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಅದನ್ನು ತಿಳಿಸ್ತಾರೆ. ಯಾವ ಕಾಲಕ್ಕೆ ನಾವು ಎದ್ದಿರಬೇಕು? ಅರುಣೋದಯಕ್ಕೆ ಎದ್ದಿರಬೇಕು. ಅರುಣೋದಯ ಯಾವಾಗ? ಸೂರ್ಯೋದಯದ ಪೂರ್ವದ 96 ನಿಮಿಷ. ಇವತ್ತಿನ ಪಂಚಾಂಗ ತೆಗೆದು ನೋಡಿ ಬೇಕಿದ್ರೆ ಸೂರ್ಯೋದಯ ಒಂದು 6:20ಕ್ಕೋ 6:40ಕ್ಕೋ ಏನೋ ಹೀಗೆ ಕೊಟ್ಟಿರ್ತಾರೆ. ಅದರ ಪೂರ್ವದ 96 ನಿಮಿಷ ಅಂತಂದರೆ ಒಂದು 4-4:30 ಗಂಟೆಗೆ, ಮಧ್ಯಾಹ್ನ 4:30 ಅಲ್ಲ, ಬೆಳಗಿನ ಜಾವ ಎದ್ದಿರಬೇಕು. AM ಎದ್ದಿರಬೇಕು ನಾವು. ಇನ್ನು ಸಂಧ್ಯಾಕಾಲ, ಸಾಯಂಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅದನ್ನು ಬ್ರಹ್ಮದೇವರು ಉಲ್ಲೇಖ ಮಾಡುತ್ತಾರೆ.